ಪಾಕೆಟ್ ಮನಿ ಬಗ್ಗೆ ತಿಳ್ಕೊಳ್ಳೋಣ. ಪಾಕೆಟ್ ಮನಿ ಮಕ್ಕಳಿಗೆ ಕೊಡ್ಬೋದಾ, ಕೊಡೋ ಹಾಗಿಲ್ವಾ, ಅಥವಾ ಯಾವ ಏಜಿಂದ ಸ್ಟಾರ್ಟ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಪಾಕೆಟ್ ಮನಿ ಕೊಡಬೇಕು. ನಾನು ಹೇಳ್ತೀನಿ 2 ವರ್ಷದಿಂದ ಕೊಡಿ ಅಂತ. 2 ವರ್ಷದಲ್ಲಿ ಏನು ಖರ್ಚು ಮಾಡ್ತಾರೆ ಮಕ್ಕಳು? ಹಂಗಂದ್ರೆ ಏನು, ದುಡ್ಡಂದ್ರೆ ಏನು ಅನ್ನೋದು ಗೊತ್ತಿಲ್ಲ ಮಕ್ಕಳಿಗೆ. ಏನಕ್ಕೆ ಕೊಡಬೇಕು ಅಂತ ಕೇಳ್ತೀರಾ ಅಲ್ವಾ? ಓಕೆ, ಅದರಿಂದ ಯೂಸಸ್ ಇದೆ, ಹೇಳ್ತೀನಿ. ಮಕ್ಕಳು ಶೇಪ್ಸನ್ನು ತಿಳ್ಕೊಳ್ತಾರೆ, ಡಿಫ್ರೆಂಟ್ ಶೇಪ್ಸ್ ಗೊತ್ತಾಗುತ್ತೆ. ಯಾಕೆಂದರೆ 5 ರೂಪೀಸ್ ಕಾಯಿನ್ ಬೇರೆ ಥರ ಇರುತ್ತೆ, 2 ರೂಪೀಸ್ ಕಾಯಿನ್ ಬೇರೆ ಥರ ಇರುತ್ತೆ, 1 ರೂಪಿ ಕಾಯಿನ್ ಸರ್ಕಲ್ಲೇನೆ, ಆದರೆ ಅದು ನೋಡೋದಕ್ಕೆ ವ್ಯತ್ಯಾಸ ಇರುತ್ತೆ ಅಲ್ವಾ? ಜೊತೆಗೆ ನಂಬರ್ಸು, 5 ರೂಪೀಸ್ ಕಾಯಿನ್ ನಂಬರನ್ನು ತಿಳ್ಕೊಳ್ತಾರೆ. ಇದು 5 ರೂಪೀಸ್, ಇದು 5, ಇದು 1, ಇದು 2 ಅನ್ನೋದನ್ನು ಅವರು ತಿಳ್ಕೊಳ್ತಾರೆ. ಜೊತೆಗೆ ಗೋಲ್ಡ್ ಕಾಯಿನ್ಸ್ ಇರುತ್ತೆ, ಅದನ್ನು ನೋಡಿದಾಗ ಮಕ್ಕಳಿಗೆ ಏನೋ ಒಂಥರ ಖುಷಿ ಆಗುತ್ತೆ. ಇದು ಶೇಪ್ಸ್ ಈ ಥರ ಇದೆ, ಇದು ಇಷ್ಟು ದುಡ್ಡು ಅನ್ನೋದು ಮಕ್ಕಳಿಗೆ ನಂಬರ್ ಕಲಿತಾರೆ, ಶೇಪ್ಸ್ ಕಲಿತಾರೆ, ಅದು ಯಾವ ಶೇಪಲ್ಲಿದೆ ಅಂತ, ಯಾವ್ಯಾವ ರೂಪೀಸ್ ಕಾಯಿನು ಹೇಗಿರುತ್ತೆ ಅನ್ನೋದು ಡಿಫ್ರೆನ್ಸ್ ಗೊತ್ತಾಗುತ್ತೆ ಅವರಿಗೆ. ಈಗ ಹೇಗೆ ಮಾಡೋದು, ಅದನ್ನು ಹೇಗೆ ಕಲಿಸೋದು ಅಂತಂದರೆ, ಫಸ್ಟು ಚಿಕ್ಕ ಮಕ್ಕಳಿಗೆ ಅಂದರೆ 2 ವರ್ಷದ ಮಕ್ಕಳಿಗೆ ಟ್ರಾನ್ಸ್ಪರೆಂಟ್ ಪಿಗ್ಗಿ ಬ್ಯಾಂಕ್ ಕಲಿಸಿರುತ್ತೆ, ಅದನ್ನು ತಂದುಕೊಡಿ. ಅದರಲ್ಲಿ ನೀವು ನಿಮ್ಮ ಬಜೆಟಿಗೆ ತಕ್ಕಂತೆ, ಅಂದರೆ ನಿಮ್ಮ ಬಜೆಟ್ ನೋಡ್ಕೊಳ್ಳಿ, ಮಕ್ಕಳಿಗೆ ಎಷ್ಟು ಕೊಡ್ಬೋದು ಅನ್ನೋದು ಯೋಚನೆ ಮಾಡಿ. ಎಷ್ಟು ಕೊಡ್ತೀರಾ? 5 ರೂಪೀಸ್ ಕೊಡ್ತೀರಾ, ಇಲ್ಲ 10 ರೂಪೀಸ್ ಕೊಡ್ತೀರಾ? ನಿಮಗೆ ಬಿಟ್ಟಿದ್ದು ಅದು, ಅದ್ರ ಮೇಲೆ ಬೇಡ. ಅದನ್ನು ಅವರು ಹಾಕ್ತಾ ಬರಬೇಕು. ಯಾವಾಗ ಈಗಲಿಂದ ಪ್ರಾಕ್ಟೀಸ್ ಮಾಡಿದ್ರೆ ಮುಂದಕ್ಕೆ ಅದೇ ಕೇಳ್ತಾರೆ. ಹಂಗಂತ ದಿನ ಕೊಡೋ ಹಾಗಿಲ್ಲ, ವಾರಕ್ಕೆ 1 ಸಲ ಅಥವಾ ತಿಂಗಳಲ್ಲಿ 2 ಸಲ ಅಂತ ಅಂದ್ಕೊಂಡು ಕೊಡಿ. ವಾರಕ್ಕೊಂದು ಸಲ ಕೊಟ್ಟರೆ ಒಳ್ಳೆಯದು, ಮಕ್ಕಳಿಗೇನೋ ಒಂಥರ ಖುಷಿ, ಹೋಗೋದಕ್ಕೆ ಹಾಕ್ತಾ ಇದ್ರೆ. ಅಥವಾ ಕೆಲವರು ಮನೇಲಿ ಪ್ರಾಕ್ಟೀಸ್ ಹೊರಗಡೆ ಹೋಗಿ ಬಂದವರು ಕೂಡ ಕೊಡ್ತಾ ಇರ್ತಾರೆ. ಆ ದುಡ್ಡನ್ನು ಏನು ಮಾಡ್ತಾರೆ ಅಲ್ವಾ? ಆ ದುಡ್ಡನ್ನು ಕೂಡ ಅವರು ಪಿಗ್ಗಿ ಬ್ಯಾಂಕಲ್ಲಿ ಹಾಕಿಡೋದಕ್ಕೆ ಹೇಳಿ. ಆದರೆ ಸುಮ್ಮನೆ ಹಾಕ್ತಾ ಇದ್ದರೆ ಅವ್ರಿಗೂ ಒಂಥರ ಇದರಲ್ಲಿ ಏನು ಮಾಡ್ತಾರೆ ಅನ್ನೋ ಐಡಿಯಾ ಸಿಗೋದಿಲ್ಲ. ಆ ಮಗುಗೆ ನೀನು ಇದನ್ನು ತುಂಬಿದ್ರೆ ಟೆಡಿ ಬೇರ್ ಕೊಡಿಸ್ತೀನಿ, ಅಥವಾ ಆ ಮಗುಗೆ ಏನು ಇಷ್ಟ ಯೂನಿಕಾರ್ನ್ ಕೊಡಿಸ್ತೀನಿ, ಈ ಥರ ಹೇಳ್ತಾ ಬರ್ಬೋದು. ಅದು ತುಂಬ ಪ್ರಯತ್ನ ಮಾಡ್ತಾ ಇರುತ್ತೆ. ಹಾಗಂತ ಮಗು ಮಧ್ಯೆ ಬಂದು ದುಡ್ಡು ಕೇಳಿದಾಗ ಯಾವ ಕಾರಣಕ್ಕೂ ಕೊಡಬೇಡಿ. ವೀಕ್ಲಿ ಒನ್ಸ್ ಅಂದರೆ ಅದು ವೀಕ್ಲಿ ಒನ್ಸೇ, ಇಲ್ಲ ತಿಂಗಳಲ್ಲಿ 2 ಬಾರಿ ಅಂತಂದರೆ ತಿಂಗಳಲ್ಲಿ 2 ಬಾರಿನೇ ಕೊಡಬೇಕು. ಮಧ್ಯೆ ಯಾವ ಕಾರಣಕ್ಕೂ ಕೊಡಬೇಡಿ ದುಡ್ಡನ್ನು. ಇದು ಒಂದು. ಇದರಿಂದ ಚಿಕ್ಕ ಮಕ್ಕಳು ಇಷ್ಟನ್ನು ತಿಳ್ಕೊಳ್ತಾರೆ. ಇನ್ನು 4 ವರ್ಷದಿಂದ, ಈಗ 2 ವರ್ಷದಿಂದ 4 ವರ್ಷ ಮಕ್ಕಳಿಗೆ ಇದು ಓಕೆ. 4 ವರ್ಷದಿಂದ ಮಕ್ಕಳು ಬುದ್ಧಿ ಸ್ವಲ್ಪ ಬೆಳೆದಿರುತ್ತೆ. ಇವರಿಗೆ ಏನು ಯೂಸಸ್ ಆಗುತ್ತೆ ಅಂತಂದರೆ ನೋಡಿ, ಫಸ್ಟು ಇವರಿಗೆ ಪಿಗ್ಗಿ ಬ್ಯಾಂಕ್ ಬಂದು 3 ತಂದು ಕೊಡಬೇಕು. ಏನಕ್ಕೆ 3 ಅಂತಂದರೆ, 1 ಸೇವಿಂಗ್ಸ್ಗೆ, 1 ಎಕ್ಸ್ಪೆನ್ಸಸ್ಗೆ, 1 ಚಾರಿಟಿ ಟ್ರಸ್ಟ್ಗಳಿಗೆ ಅಂತಲೇ ಈಗಿಂದ ಮಕ್ಕಳಿಗೆ ಅದನ್ನು ಕಲಿಸ್ಬೇಕು. ಏನು ಈ 3 ನಾವೆಲ್ಲಿಂದ, ನಮಗೆ ಬಜೆಟ್ ಪ್ಲ್ಯಾನಿಂಗ್ ನಿಮ್ಮದು ಇರುತ್ತಲ್ಲ, ತುಂಬ ಇದಕ್ಕೆ ಸಾಲಲ್ಲ, ಮನೆ ಖರ್ಚಿಗೆ ಸಾಲಲ್ಲ, ಮಕ್ಕಳಿಗೆ ಹೇಗೆ ಕೊಡೋದು ಅಂತ ಯೋಚಿಸ್ಬೋದು. ಅದನ್ನು ನೀವು ನಿರ್ಧಾರ ಮಾಡಿ. 5 ರೂಪೀಸ್ ಇದ್ದರೆ 1 ರೂಪಾಯಿ ಕಾಯಿನ್ ಅಂತ ಹಾಕಿಸ್ಬೋದು ಅಲ್ವಾ? ಬರೀ 3 ರೂಪೀಸೇ ಕೊಡ್ಬೋದಲ್ವಾ? ನೀವು ಕೊಡ್ಬೋದು, ಅಷ್ಟಿದ್ದೇ ಇರುತ್ತೆ. ಅಷ್ಟರಲ್ಲಿ ಮಕ್ಕಳಿಗೆ 1 ಎಕ್ಸ್ಪೆನ್ಸಸ್ಗೆ, 1 ಚಾರಿಟಿ ಟ್ರಸ್ಟ್ಗೆ, 1 ಸೇವಿಂಗ್ಸ್ಗೆ ಅಂತ 3 ಪಿಗ್ಗಿ ಬ್ಯಾಂಕ್ ಕೊಡಿಸಿ 4 ಇಯರ್ಸ್ಗೆ. ಅದನ್ನು ಕೂಡ ನೀವು ಯೋಚನೆ ಮಾಡಿ ದುಡ್ಡು ಕೊಡಿ. ನೀವು ಯಾವ ಡೇಟಲ್ಲಿ ಫಿಕ್ಸ್ ಮಾಡ್ತೀರಾ ಅದೇ ಡೇಟ್ಗೆ ಕೊಡಬೇಕು. ಜೊತೆಗೆ ದಿನ ಕೊಡೋ ಹಾಗಿಲ್ಲ, ಅಥವಾ ತಿಂಗಳಲ್ಲಿ 1 ಸಲ ಅಥವಾ 2 ಸಲ ಅಂದ್ಕೊಂಡಿದ್ರೆ ಅದೇ ಫಿಕ್ಸ್ ಆಗಬೇಕು. ನೀವು ಹೆಚ್ಚಿಗೆ ಕೊಡೋ ಹಾಗಿಲ್ಲ, ಮಧ್ಯೆ ಕೊಟ್ಟು ಮಕ್ಕಳಿಗೆ ಅಭ್ಯಾಸ ಮಾಡೋ ಹಾಗಿಲ್ಲ. ಅದನ್ನು ನೀವು ಯೋಚನೆ ಮಾಡಿ ಫಿಕ್ಸ್ ಮಾಡ್ಕೋಬೇಕು. ಮಕ್ಕಳು ಆ ದಿನ ಕಾದು ಈಸ್ಕೊಳ್ತಾರೆ, ಈಸಿ ಅದಕ್ಕೆ ಹಾಕ್ತಾರೆ. ಇದು ಒಂದು. ಎರಡನೇದು, ನಾನು ಆಗಲೇ ಹೇಳಿದೆ, 4 ವರ್ಷ ಮಕ್ಕಳಿಗೂ ಕೂಡ ಅದನ್ನು ಹೇಳಿ. ಈಗ 2 ವರ್ಷ ಮಕ್ಕಳಲ್ಲೇ ಸ್ಟಾರ್ಟ್ ಮಾಡಿದರೆ ಅವ್ರಿಗೆ ಅದು ಅಭ್ಯಾಸ ಆಗಿರುತ್ತೆ. ಇದು ತುಂಬಿದ ಮೇಲೆ ನಾನು ಇಂಥದ್ದು ತೊಗೊಳ್ಬೋದು ಅಂತ. 4 ವರ್ಷ ಮಕ್ಕಳಿಂದ ಸ್ಟಾರ್ಟ್ ಮಾಡ್ತಾರೆ. ಈಗ ವಿಡಿಯೋನು 4 ವರ್ಷ ಮಕ್ಕಳದಿಂದ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿರ್ತೀರ. ಇನ್ನೂ ಅವ್ರಿಗೆ ದುಡ್ಡಿನ ಬಗ್ಗೆ ಅಂದರೆ ಸೇವಿಂಗ್ಸ್ ಬಗ್ಗೆ ಹೇಳ್ಕೊಟ್ಟಿರಲ್ಲ, ಅಂಥ ಮಕ್ಕಳಿಗೆ ಹೇಳಿ. ಇದು ತುಂಬಿದ ಮೇಲೆ ನಿನಗೆ ಏನು ಇಷ್ಟ ಅನ್ನೋದನ್ನು ತಿಳ್ಕೊಂಡು ಅದನ್ನು ನೀನು ತಗೋ. ಈಗೇನು ಬ್ಯಾಟ್ ಬಾಲ್ ಬೇಕಾ, ಬ್ಯಾಟ್ ಬಾಲ್ ತಗೋ, ಇದು ತುಂಬಬೇಕು ಅಂತ ಹೇಳಬೇಕು. ಜೊತೆಗೆ ಚಾರಿಟಿ ಅಂತ ಹೇಳಿದೆ ನಾನು ನಿಮಗೆ.
ಚಾರಿಟಿದು ಯಾವಾಗ ಕೊಡಿಸೋದು ಅಂದರೆ, ಮಕ್ಕಳು ವರ್ಷ ಬರ್ತ್ಡೇ ಮಾಡ್ತೀರಲ್ವಾ, ಆ ಬರ್ತ್ಡೇ ದಿನ ಅವ್ರಿಗೆ ಅದು ಅಭ್ಯಾಸ ಮಾಡಿ, ಚಾರಿಟಿ ಟ್ರಸ್ಟಿಗೆ ಕೊಡೋದನ್ನು ಅಭ್ಯಾಸ ಮಾಡಿ. ಆ ದಿನ ಇಲ್ವಾ, ಮಕ್ಕಳಿಗೆ ಯಾವ ದಿನ ಇಷ್ಟ ಕೇಳಿ. ಫಾದರ್ಸ್ ಡೇ ಇದೆ, ಮದರ್ಸ್ ಡೇ ಇದೆ, ಅವ್ರ ಬರ್ತ್ಡೇ ದಿನ ಇದೆ. ಈ ಮೂರಲ್ಲಿ ಯಾವ್ದು ಇಷ್ಟ ಕೇಳಿ. ಆ ದಿನದಲ್ಲಿ ಅವ್ರಿಗೆ ಅದನ್ನು ತೊಗೊಂಡೋಗಿ ಚಾರಿಟಿ ಟ್ರಸ್ಟಿಗೆ ಕೊಡೋ ಥರ ಮಾಡಿ. ಇದರಿಂದ ಏನಂದರೆ ಪೇರೆಂಟ್ಸ್ ಬಗ್ಗೆ ಅವರಿಗೆ ಒಂದು ಒಲವು ಜಾಸ್ತಿ ಆಗುತ್ತೆ ಅಂತ ಒಂದು ಸ್ವಲ್ಪ ನೆನಪು ಬರುತ್ತೆ. ಒಂದು ಆ ದಿನ ಅಂದರೆ ಅವ್ರು ದೊಡ್ಡವ್ರು ಆದರೂ ಕೂಡ ಆ ದಿನ ಮಿಸ್ ಮಾಡಲ್ಲ. ಈ ದಿನ ನಾನು ಚಾರಿಟಿ ಟ್ರಸ್ಟಿಗೆ ಕೊಡ್ತಾ ಇದ್ದೆ ಅಲ್ವಾ ಅನ್ನೋ ಒಂದು ಜ್ಞಾಪಕನೂ ಅವ್ರಿಗಿರುತ್ತೆ. ಕೊಡಬೇಕು, ಅದನ್ನು ಕೂಡ ಕಲಿಸಿ. ಸೇವಿಂಗ್ಸ್ ಮಾಡೋದು ಕಲಿಸಿ, ಎಕ್ಸ್ಪೆನ್ಸಸ್ ಮಾಡೋದು ಕಲಿಸಿ, ಜೊತೆಗೆ ಸಮಾಜ ಸೇವೆಗೂ ಅಂತ ಒಂದು ಸ್ವಲ್ಪ ಮಾಡೋ ಥರ ಈಗಿಂದ ಕಲಿಸಿ. ಇದು ಒಂದು. ಎರಡನೇದು ಇನ್ನೊಂದು ಯೂಸಸ್ ಇದೆ ಇದರಿಂದ. ಏನು ಯೂಸಸ್ ಅಂತಂದರೆ, ಮಕ್ಕಳು ಕಾದು ತೆಗೆದುಕೊಳ್ಳೋದನ್ನ ಕಲ್ತ್ಕೊಳ್ತಾರೆ. ಅಂದರೆ ಪೇಷನ್ಸ್. ಈಗ ನಮಗೆ ದೊಡ್ಡವರ ಹಾಗೆ ನಾವೇನೇ ಅಲ್ಲೇನೋ ಒಂದು ಡ್ರೆಸ್ ನೋಡಿಬಿಟ್ವಿ ಅಥವಾ ಇನ್ನೇನು ನೋಡಿದ್ವಿ ಅಂದರೆ ಅದು ತೊಗೊಳ್ಳೋವರೆಗೂ ನಮಗೆ ಅಯ್ಯೋ ಯಾವಾಗ ಅದನ್ನು ತೊಗೊಳ್ತೀನೋ, ನಂಗೆ ಬೇಕೇ ಬೇಕು ಕಾಯೋದಕ್ಕೆ ಆಗ್ತಾ ಇರಲ್ಲ. ನಮ್ಗೆ ಆ ಪೇಷನ್ಸ್ ಇರೋದಿಲ್ಲ. ಈಗ ಸಂಬಳ ಬರೋವರೆಗೂ ಕಾಯಬೇಕು, ಆ ಪೇಷನ್ಸ್ ಬೇಕಲ್ವಾ, ಅದು ಕೂಡ ಇಂಪಾರ್ಟೆಂಟ್. ಇದು ಮಕ್ಕಳಿಗೆ ಈಗಿಂದ ಕಲಿಸ್ಬೋದು ಪೇಷನ್ಸನ್ನು. ಯಾವುದೇ ಒಂದು ವಸ್ತು ತೆಗೆದುಬೇಕಾದ್ರೆ ಇದು ಫಿಲ್ ಆಗಬೇಕು, ಆಗೋವರೆಗೂ ನಾನು ಕಾಯಬೇಕು ಅಂತ ಕಾದು ಅದೊಂದು ರೀತಿ ಆ ಗುರಿನ ಅಚೀವ್ ಮಾಡೋದಕ್ಕೆ ಕಾಯ್ತಾರಲ್ಲ, ಅದು ಕೂಡ ಒಂದು ಕಲೆ. ಅದು ಎಲ್ರಿಗೂ ಬರೋದಿಲ್ಲ. ಮುಂದಕ್ಕೆ ಅದು ಬೇರೆ ಬೇರೆ ರೀತಿ ವಿಚಾರದಲ್ಲೂ ಅಂದರೆ ಬೇರೆ ಬೇರೆ ಕೆಲಸಗಳಲ್ಲೂ ಅವರಿಗೆ ಯೂಸಸ್ ಆಗುತ್ತೆ. ಬರೀ ದುಡ್ಡು ಸೇವಿಂಗ್ಸ್ ಮಾಡೋದ್ರಲ್ಲೇ ಹೇಳ್ತಾ ಇಲ್ಲ. ಇದನ್ನು ಕಲಿತ್ರೆ ಮುಂದಕ್ಕೆ ಅವರು ಯಾವುದೇ ದೊಡ್ಡ ಗುರಿಯನ್ನು ಇಟ್ಕೊಂಡ್ರು ಅದನ್ನು ಅಚೀವ್ ಮಾಡೋದಕ್ಕೆ ಇವರು ಪ್ರಯತ್ನ ಇಲ್ಲಿ ಪಟ್ಟರೆ ಆಗೋದು ಅನ್ನೋ ಒಂದು ತಿಳುವಳಿಕೆನೂ ಕೂಡ ಅವ್ರಿಗೆ ಬರ್ತಾ ಹೋಗುತ್ತೆ. ಬೆಳೀತಾ ಬೆಳೀತಾ ಬುದ್ಧಿ ಬೆಳೀತಾ ಬರ್ತಾ ಹೋಗುತ್ತೆ. ಆದರೆ ಈ ರೊಟೀನ್ನ ನೀವು ಚೇಂಜಸ್ ಮಾಡಿಸ್ಬೇಡಿ. ದುಡ್ಡು ಕೊಡೋದೇ ನಿಲ್ಲಿಸಬೇಡಿ. ಕೊಡಿ, ಪಿಗ್ಗಿ ಬ್ಯಾಂಕಲ್ಲಿ ಇಡೋದನ್ನ ಅಭ್ಯಾಸ ಮಾಡಿಸಿ. ನಿಮ್ಮ ಎದುರಿಗೆ ಹಾಕಬೇಕು, ಆಮೇಲೆ ಹಾಕೋ ಥರ ಮಾಡಬೇಡಿ. ಮಕ್ಕಳು ಮಿಸ್ಯೂಸ್ ಮಾಡಿಕೊಂಡ್ರು ಮಾಡ್ಕೊಳ್ಬೋದು. 4 ವರ್ಷ ಮಕ್ಕಳೆಲ್ಲ ಬೆಳೀತಾ 4 ವರ್ಷದಿಂದ ಅಭ್ಯಾಸ ಇರುತ್ತೆ. ಒಂದು ಸ್ವಲ್ಪ ದೊಡ್ಡವ್ರು ಆದಮೇಲೆ ಬೇರೆ ಏನಕ್ಕೂ ಯೂಸಸ್ ಆಗುತ್ತೆ. ಅವರು ಕಾಣಂಗೆ ದುಡ್ಡು ಇಟ್ಕೊಳ್ಳೋದು, ಪಿಗ್ಗಿ ಬ್ಯಾಂಕಿಗೆ ಹಾಕೋದೇ ಇಲ್ಲ. ಆ ಥರ ಎಲ್ಲ ಹಾಕಬಾರ್ದು. ನಿಮ್ಮ ಎದುರಿಗೆ ಹಾಕಬೇಕು. ಆ ಥರ ಅಭ್ಯಾಸ ಮಾಡಿಸಿ. ಥ್ಯಾಂಕ್ ಯು.